ಚನ್ನಕೇಶವ ದೇವಾಲಯದ ಮಳಿಗೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದೇವಸ್ಥಾನದಲ್ಲಿ ಆ ರೀತಿಯ ಘಟನೆಗಳೇ ಆಗಿಲ್ಲ. ಬೇರೆ ಜಾತಿಯವರು ಅನ್ನೋ ಕಾರಣಕ್ಕೆ ಇಡೀ ದೇವಸ್ಥಾನವನ್ನೇ ಸ್ವಚ್ಛಗೊಳಿಸಲಾಗಿತ್ತು ಅನ್ನುವಂತ ಆರೋಪ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಿಪಬ್ಲಿಕ್ ಆಡಾಗೆ ಅರ್ಚಕ ಶ್ರೀನಿವಾಸ ಅಯ್ಯಂಗಾರ್ ಹೇಳಿಕೆ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಆ ರೀತಿಯ ಘಟನೆಗಳು ಯಾವುದು ಕೂಡ ನಡೆದಿಲ್ಲ. ಇದರ ಹಿಂದೆ ಕಾಣದ ಕೈಗಳ ಕೈವಾಡವಿದೆ ಅಂತ ರಿಪಬ್ಲಿಕ್ ಆಡಾಗೆ ಅರ್ಚಕ ಶ್ರೀನಿವಾಸ ಅಯ್ಯಂಗಾರ್ ಹೇಳಿಕೆ ಕೊಟ್ಟಿದ್ದಾರೆ. ಜಾತಿ ನೆಪವೊಡ್ಡಿ ದೇಗುಲ ಸ್ವಚ್ಛತೆ ಮಾಡಿದ್ರು ಅಂತ ಸ್ವಾಮೀಜಿ ಆರೋಪ ಮಾಡಿದ್ದಾರೆ. ಕನಕ ಗುರುಪೀಠದ ಈಶ್ವರಾನಂದಪುರಿ ಶ್ರೀಗಳ ಆರೋಪ ಇದು. ಈ ಆರೋಪ ಸತ್ಯಕ್ಕೆ ದೂರವಾದದ್ದು. ದೇವಸ್ಥಾನದಲ್ಲಿ ಆ ರೀತಿಯ ಘಟನೆಗಳು ಯಾವುದೂ ಕೂಡ ನಡೆದೇ ಇಲ್ಲ ಅಂತ ಈಗ ರಿಪಬ್ಲಿಕ್ ಆಡಾಗೆ ಅರ್ಚಕ ಶ್ರೀನಿವಾಸ ಅಯ್ಯಂಗಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸರ್, ಈಗ ಆರೋಪ ಸ್ವಾಮೀಜಿಗಳು ಮಾಡಿದ್ದಾರೆ. ಏನ್ ಸರ್, ನಿಜನಾ ಸರ್ ಅವ್ರು ಸ್ವಾಮೀಜಿ ಮಾಡಿದ ಆರೋಪ ಅಂತ? ಖಂಡಿತ ಸುಳ್ಳು. ಓಕೆ. ಯಾಕೆಂದ್ರೆ ಈಗ ಯಾರು ಆತರ ನಡೆದಿಲ್ಲ ಘಟನೆ. ಓಕೆ. ನಮ್ಮ ದೇವಸ್ಥಾನದಲ್ಲಿ. ಓಕೆ. ಯಾಕೆ ಸರ್ ಆರೋಪ ಮಾಡಿದ್ರು ಸ್ವಾಮೀಜಿಗಳು ಅಂತ ಹಾಗಾದ್ರೆ? ಅದೇ ಗೊತ್ತಾಗ್ತಾ ಇಲ್ಲ. ಯಾಕೆ ಆರೋಪ ಮಾಡ್ಯಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸರ್, ನೀವು ವರ್ಷ ಸ್ವಾಮೀಜಿನ ದೇವಸ್ಥಾನ ಕಳಿಸ್ತಿರಲ್ಲ ಸರ್ ಏನಾದ್ರು ಫಂಕ್ಷನ್? ಸುಮಾರು ವೈಕುಂಠ ಏಕಾದಶಿ ಶುರು ಆದಾಗಿಂದ ಒಂದು 6-7 ವರ್ಷದಿಂದ ಅವ್ರು ಬರ್ತಾ ಇದ್ದಾರೆ. ಓಕೆ. ಅಂದ್ರೆ ಅವ್ರು ಹೇಳೋ ಪ್ರಕಾರ ನಾವು ಹೋದ ತಕ್ಷಣ ಎಲ್ಲ ಸ್ವಚ್ಛತೆ ಮಾಡಿದರೆ ದೇವಸ್ಥಾನಗಳಲ್ಲಿ ಅಂತ ಒಂದು ಆರೋಪ. ಅವ್ರು ಬಂದು ಹೋಗಿ ಹಿಂದೆ ಭಗವಂತನಿಗೆ ನಾವು ಅಲ್ಲಿ ಉತ್ಸವದನ್ನ ಕೂಡಿಸಿ ಎಲ್ಲ ಮಾಡಿದ್ಮೇಲೆ 100 ಜನ ದರ್ಶನಕ್ಕೆ ಬರ್ತಿರ್ಬೇಕಾದ್ರೆ ದೇವಸ್ಥಾನ ಸ್ವಚ್ಛತೆ ಮಾಡಕ್ ಆಗತ್ತೆ. ಓಕೆ. ಆ ದೇವಸ್ಥಾನ ಅಂದ್ರೆ ಜಾತ್ರೆ ಟೈಮಲ್ಲಿ ಸ್ವಚ್ಛತೆ ಆಗಿದೆ. ಅದು ಮುಂಚೆ ಈಗ ಅದಕ್ಕೆ ಮುಂಚೆ ಇದನ್ನ ಯಾವ್ದು ಪ್ರೋಗ್ರಾಮ್ ಮುಂಚೆ ದೇವಸ್ಥಾನ ಕ್ಲೀನ್ ಮಾಡೋದು ಮಾಡಿದೀವಿ ಅಷ್ಟೇ. ಓಕೆ. ಓಕೆ. ಸ್ವಾಮೀಜಿಗಳ ಬಂದ್ಮೇಲೆ ಹೋಗಿ ಮಾಡಿಲ್ಲ. ಖಂಡಿತ ಮಾಡಕ್ ಆಗೋದಿಲ್ಲ. ಅಷ್ಟು ದೊಡ್ಡ ದೇವಸ್ಥಾನ ಸ್ವಚ್ಛತೆ ಯಾಕೆ ಮಾಡ್ಬೇಕು? ಅವಾಗ ಅಷ್ಟೊಂದು ಅಲಂಕಾರ ಆಗಿದೆ, ದೇವ್ರಿಗೆ ಅಭಿಷೇಕ ಆಗಿದೆ, ಆಮೇಲೆ ದೇವ್ರ ಉತ್ಸವ ಮೂರ್ತಿ ಹೋಗಿದೆ, ಯಾರಾದ್ರೂ ಸ್ವಚ್ಛತೆ ಮಾಡ್ತಾರ? ಹೌದೌದು ಸರ್, ಹೌದು. ಖಂಡಿತ ಯಾರು ಈಗ ಮನೇಲೆ ಮಾಡಲ್ಲ ಅಲ್ವಾ? ಓಕೆ. ಈಗ ನಾನು ಸ್ವಲ್ಪ ಈಗ ಮನೆಯಲ್ಲೇ ದೇವಸ್ಥಾನದಲ್ಲಿ ಒಂದ್ಸತಿ ದೇವ್ರ ದೀಪ ಹಚ್ಚಿ ಬಂದ್ಮೇಲೆ ಕಸನು ಗುಡ್ಸಲ್ಲ, ಹೌದಾ? ಹಾಗಾಗಿ ಭಗವಂತ ಇವ್ರು ಬಂದು ಹೋದ್ಮೇಲೆ ವೈಕುಂಠ ದರ್ಶನ ಆದ್ಮೇಲೂ ಕೂಡ ಯಾರಾದ್ರೂ ಸ್ವಚ್ಛತೆ ಮಾಡ್ತಾರ? ಸರ್, ಹಂಗಂದ್ರೆ ಆರೋಪ ಮಾಡೋದು ಏನಾದ್ರು ಇದೆ ಸರ್ ಹಿಂದೆ ಏನಾದ್ರು? ಖಂಡಿತ ಯಾವತ್ತು ಹಿಂದೆ ಯಾರು ಇವ್ರು 7 ವರ್ಷದಿಂದ ಬರ್ತಾ ಇದಾರಲ್ಲ. ಓಕೆ. ಓಕೆ, ಹಂಗೇನಾದ್ರೂ ಇತ್ತು ಅಂದ್ರೆ ಆರೋಪ ಅವತ್ತು ವೈಕುಂಠ ಏಕಾದಶಿ ಆದ ಮಾರನೇ ದಿವಸನೇ ನಮ್ಗೆ ಆರೋಪ ಮಾಡ್ಬೋದಾಗಿತ್ತಲ್ವಾ? ಹೌದೌದು. ಅಥವಾ ವೈಕುಂಠ ಏಕಾದಶಿ ದಿವಸನೇ ಮಾಡ್ಬೋದಾಗಿತ್ತಲ್ವಾ ನೀವು ತಪ್ಪು ಮಾಡಿದ್ರಾ ಅಂತ? ಹೌದು. ನಂಗೆ ಗೊತ್ತಿಲ್ಲ ಸರ್, ಏನು ಇದ್ರದ್ದು ಏನು ಅಂತ ನನಗೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಬೆಂಗಳೂರಲ್ಲಿ ನನಗೆ ಇವತ್ತಿನ ಕೆಲಸ ಇತ್ತು ಅಂತ ಬೆಂಗಳೂರಲ್ಲಿ ಇರೋದ್ರಿಂದ ನನಗೆ. ಸರ್, ನಾವು ಅದೇ ಬೆಂಗಳೂರೊಂದು ಕೊಟ್ಬಿಡಿ ಸರ್, ರಿಯಾಕ್ಷನ್ ಚೆನ್ನಾಗಿರ್ತಂತೆ. ಯಾಕಂದ್ರೆ ಇದು ಬೇರೆ ಬೇರೆ ಕಡೆ ಹಂಗೆ ಹೋಗ್ತಿದೆ ಆಂಗಲಲ್ಲಿ. ನನಗೆ ಕೆಲವೊಂದು ಕೊಟ್ಟಿದ್ದೀನಿ, ಅದೇ ಊರಿಗೆ ಬರ್ತಾ ಇದ್ದೀನಿ. ನಾನು ಒಬ್ನೇ ಇಲ್ಲದೆ ಇದ್ರು ಕೂಡ ಆಡಳಿತಾಧಿಕಾರಿಗಳು ಊರಿನ ಸಮಕ್ಷ ಮೊದಲೇ ಕೊಟ್ಬಿಟ್ರೆ ಎಲ್ಲ ನಂದೊಬ್ಬಂದೇ ಕೊಟ್ಟಿದ್ದೀನಿ ತರ ಆಗತ್ತೆ. ಸರಿ ಸರಿ ಸರಿ, ಗೊತ್ತಾಗೋಗುತ್ತೆ ಏನು ಅಂತ. ಏನಿಲ್ಲ ಸರ್, ಈಗ ಆರೋಪ ಸ್ವಾಮೀಜಿಗಳು ಮಾಡಿದ್ದಾರೆ. ಏನ್ ಸರ್, ನಿಜನಾ ಸರ್ ಅವ್ರು ಸ್ವಾಮೀಜಿ ಮಾಡಿದ ಆರೋಪ ಅಂತ? ಖಂಡಿತ ಸುಳ್ಳು. ಓಕೆ. ಯಾಕೆಂದ್ರೆ ಈಗ ಯಾರು ಆತರ ನಡೆದಿಲ್ಲ ಘಟನೆ. ಓಕೆ. ನಮ್ಮ ದೇವಸ್ಥಾನ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಒಂದ್ ಕಡೆ ಶ್ರೀಗಳು ಹೇಳೋದು ಸ್ವಚ್ಛತೆ ಮಾಡಿದ್ರು ಬೇರೆ ಜಾತಿಯವರು ಅನ್ನೋ ಕಾರಣಕ್ಕೆ ಅನ್ನುವಂತ ಗಂಭೀರ ಆರೋಪ, ಮತ್ತೊಂದು ಕಡೆ ಅರ್ಚಕರು ಹೇಳ್ತಾರೆ ಇದು ಸತ್ಯಕ್ಕೆ ದೂರವಾಗಿರುವಂತಹ ಮಾತು ಅಂತ. ಮೋಸ್ಟ್ಲಿ ಎಕ್ಸಾಕ್ಟ್ಲಿ ಆ ದೇವಸ್ಥಾನದಲ್ಲಿ ಏನಾಗಿರಬಹುದು ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಖಂಡಿತ ಇಲ್ಲೇನಂದ್ರೆ ನೋಡ್ಬೇಕಾದ್ರೆ ಈ ಸ್ವಾಮೀಜಿಗಳೇನಂದ್ರೆ ಸಾಂದರ್ಭಿಕವಾಗಿ ಒಂದು ವೇದಿಕೆ ಸಿಗಬೇಕಾಯ್ತು. ಆ ವೇದಿಕೆಯಲ್ಲಿ ಸಂಪೂರ್ಣವಾಗಿ ಆ ದೇವಸ್ಥಾನದಲ್ಲಿ ನಡೆದಂತ ಘಟನೆಗಳನ್ನ ಸಂಪೂರ್ಣವಾಗಿ ವಿವರಣೆ ಮಾಡಿದ್ದಾರೆ. ಯಾಕಂದ್ರೆ ಸ್ವಾಮೀಜಿ ಅವರು ಕೂಡ ಏನಂದ್ರೆ ಈಶ್ವರಾನಂದ ಪುರಿ ಸ್ವಾಮೀಜಿ ಆಗಿರ್ಬೋದು, ಭಗೀರಥ ಸ್ವಾಮೀಜಿ ಆಗಿರ್ಬೋದು, ಎಲ್ರೂ ಕೂಡ ಆ ಒಂದು ಸಂದರ್ಭದಲ್ಲಿ ಇದ್ದಾಗ ಈ ಒಂದು ಹೇಳಿಕೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಆದ್ರೆ ಅಂದ್ರೆ ಅರ್ಚಕರು ಶ್ರೀನಿವಾಸ ಅಯ್ಯಂಗಾರ್ ಹೇಳುವ ಪ್ರಕಾರ ಕಳೆದ 7-8 ವರ್ಷಗಳಿಂದ ಅಲ್ಲಿ ನಾವಿದ್ದೇವೆ, ಅರ್ಚಕರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೇವೆ. ಆದ್ರೆ ಇದುವರೆಗೂ ಆ ದೇವಸ್ಥಾನದಲ್ಲಿ ಇದುವರೆಗೂ ಆತರ ಅಂದ್ರೆ ಒಂದು ಹೇಳ್ಬೇಕೇನಂದ್ರೆ ಅಲ್ಲಿ ಚನ್ನಕೇಶವ ದೇವಾಲಯಕ್ಕೆ 3 ದ್ವಾರಗಳಿದಾವೆ. ಆ 3 ದ್ವಾರಗಳಲ್ಲಿ ಮೊದಲನೇ ದ್ವಾರ ಸಾರ್ವಜನಿಕರಿಗೆ ಮತ್ತೆ ಏನಂದ್ರೆ ಬಂದಂತ ಭಕ್ತರಿಗೆ ಅಂತ ಹೇಳ್ಪಟ್ಲಾಗ್ತಿದೆ. 2ನೇ ದ್ವಾರದಲ್ಲಿ ಬ್ರಾಹ್ಮಣರಿಗೆ ಅಂತ ಹೇಳ್ತಿದ್ದಾರೆ. ಆದ್ರೆ ಮೂರನೇ ಬಾಗಿಲು ಏನಿದೆ ಗರ್ಭಗುಡಿ, ಆ ಗರ್ಭಗುಡಿಯಲ್ಲಿ ಅರ್ಚಕರಿಗೆ ಮಾತ್ರ ಅವಕಾಶ ಇದೆ ಅಂತ ಕೇಳ್ಪಟ್ಟಿದ್ವಿ. ಅದು ಕೂಡ ಯಾಕಂದ್ರೆ ಅಲ್ಲಿ ಸತ್ಯಾಸತ್ಯತೆ ತಿಳಿಯಬೇಕಂದ್ರೆ ಅಲ್ಲಿಗೆ ಭಕ್ತರು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಆ ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರಗಳು ನಡೀತಾವೆ, ಮತ್ತೆ ಈ ಸ್ವಾಮೀಜಿಗಳಿಗೆ ದೇವಸ್ಥಾನದಲ್ಲಿ ಪ್ರವೇಶ ಆದ ನಂತರ. ಓಕೆ ವೀರೇಶ್,
ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕನಕಪೀಠದ ಈಶ್ವರಾನಂದಪುರಿ ಶ್ರೀಗಳಿಗೆ ಅವಮಾನ ಮಾಡೋ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ದೇಗುಲದವರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಾನಂದಪುರಿಗಳು ಏನು ಆರೋಪವನ್ನ ಮಾಡಿದ್ರು. ಈ ವಿಚಾರಕ್ಕೆ DCM ಜೊತೆಗೆ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ದೇಗುಲ ಸ್ವಚ್ಛತೆ ವಿಚಾರ ನಮ್ಮ ಇಲಾಖೆಗೆ ಬರೋದಿಲ್ಲ, ಮುಜರಾಯಿ ಇಲಾಖೆಗೆ ಬರುತ್ತೆ, ಸಚಿವರು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಬೆಂಗಳೂರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ವಿಚಾರಿಸ್ತೀನಿ, ಇಲ್ಲ ಅದು ನಮಗೆ ನನ್ನ ಗಮನಕ್ಕೆ ಬಂದಿಲ್ಲ, ಅದು ವಿಚಾರಿಸ್ತೀನಿ. ಯಾಕೆಂದರೆ ಎಲ್ಲವನ್ನೂ ಕೂಡ ಪೊಲೀಸು ರೆಗ್ಯುಲೇಟ್ ಮಾಡೋದಿಲ್ಲ. ಅವ್ರು ಯಾರಾದರೂ ಕಂಪ್ಲೇಂಟ್ ಕೊಟ್ಟು ಈ ರೀತಿ ಆಗಿದೆ ಅಂದಾಗ ಸ್ವಾಮೀಜಿ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಅದನ್ನು ಯಾವ ಕಾರಣಕ್ಕಾಗಿದೆ ಏನು ಅಂತೇಳಿ ವಿಚಾರ ಮಾಡ್ತಾರೆ. ಅದನ್ನು ನನಗೆ ಗಮನದಲ್ಲಿ ಬಂದಿಲ್ಲ ಇನ್ನೂ ಕೂಡ. ನೋಡ್ತೀನಿ ಅದೇನಾದರೂ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ವಿಚಾರ ಆದರೆ ಸ್ವಾಮೀಜಿಗಳು ಜಾತಿಯನ್ನು ಇಟ್ಕೊಂಡು ಈ ರೀತಿ ಮಾಡ್ತಿದ್ದಾರೆ, ಎಷ್ಟು ಸರಿ ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ಲ. ಅದನ್ನು ಅವರು ಹ್ಯಾಂಡಲ್ ಮಾಡಬೇಕಾಗಿರೋರು ಮುಜರಾಯಿ ಇಲಾಖೆಯವ್ರು ಹ್ಯಾಂಡಲ್ ಮಾಡಬೇಕು. ನಮ್ಮ ಪೊಲೀಸಿಗೆ ಬರೋದು ಆಮೇಲೆ ಅಲ್ವಾ. ಇಲ್ಲ ಅದು ನಮಗೆ ನನ್ನ ಗಮನಕ್ಕೆ ಬಂದಿಲ್ಲ, ಅದು ವಿಚಾರಿಸ್ತೀನಿ. ಯಾಕೆಂದರೆ ಎಲ್ಲವನ್ನೂ ಕೂಡ ಇನ್ನು DCM DK ಶಿವಕುಮಾರ್ ಕೂಡ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಅಸ್ಪೃಶ್ಯತೆ ಇಲ್ಲ, ಎಲ್ಲರನ್ನ ಕೂಡ ಸಮಾನವಾಗಿ ಕಾಣಲಾಗುತ್ತೆ. ಯೂಶಲಿ ಸಾಮಾನ್ಯವಾಗಿ ದೇವಸ್ಥಾನವನ್ನ ಎರಡೆರಡು ಬಾರಿ ಸ್ವಚ್ಛತೆ ಮಾಡಲಾಗುತ್ತೆ, ಅದೇ ರೀತಿ ಸ್ವಚ್ಛತೆ ಮಾಡಲಾಗಿದೆ ದೇವಾಲಯವನ್ನ ಅಂತ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗ್ಗೆ ಒಂದು ಸಾರಿ, ಸಂಜೆ ಒಂದು ಸಾರಿ ಕ್ಲೀನ್ ಮಾಡ್ತಾರೆ. ಏನಾಗಿದೆ ಅಂತ ಮುಜರಾಯಿ ಇಲಾಖೆಯಿಂದ ತಿಳಿದುಕೊಳ್ತೀನಿ ಅಂತ ಕಲಬುರಗಿಯಲ್ಲಿ DCM DK ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಚಿತ್ರದುರ್ಗ ಸಾಮಾನ್ಯವಾಗಿ ಟೆಂಪಲ್ಗಳನ್ನ ಆಗಾಗ ಕ್ಲೀನ್ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಒಂದು ಸಾಯಂಕಾಲ ಏನು ಉದ್ದೇಶ ಅನ್ನೋದನ್ನು ನಾನು ತಿಳ್ಕೊಳ್ತೀನಿ. ತಿಳ್ಕೊಂಡು ಅದ್ರ ಬಗ್ಗೆ ಮುಜರಾಯಿ ಇಲಾಖೆ ಆಗಲಿ ಆ ಸಂಬಂಧಪಟ್ಟಂಥ ಎಲ್ಲ ಮಾತಾಡೋಂಥ